ಝರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು ಎಲ್ಲೋ ರವಿ ಬರುವ ಸಮಯ ಎಲ್ಲೋ ಹೂವರಳೋ ಸರಸ ಎಲ್ಲೋ ಚಿಲಿಪಿಲಿಯ ಭಾವವು ಮುಂಜಾನೆ ಮಂಜು ಹನಿ ಭೂಮಿಲಿ ತಂಪಾಗಿ ತೀಡಿರುವ ಪ್ರೇಮ ಕೆಂಪಾದ ಕಿರಣ ತುಸು ಹಾಯಾಗಿ ಮುತ್ತಿಟ್ಟ ಕಿವಿಗೊಟ್ಟು ಪ್ರೇಮ ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ ಪ್ರೀತಿ ಹಂಚೋಣ ಆನಂದ ಪಡೆಯೋಣ ಬನ್ನಿ ಪ್ರೇಮ ರಹಸ್ಯ ಹೇಳೋಣ ನೀವು ಪಸಂದಾಗ ಆಡ್ತೀರಿ ಬರೋರೆ ಮಧು ಹೇಳ್ದ ಹಾಗೆ ಹಾಡೋದ್ರಲ್ಲಿ ಎಷ್ಟು ಖುಷಿ ಇದೆ ಅಲ್ವಾ? ಜಾನಿಯವರೇ, ನಾನು ನಮ್ಮ ಬಾಬಾ ಹಾಡು ಹೇಳ್ಕೊಂಡು ಖುಷಿಯಾಗಿದ್ದೀವಿ. ಬರೋರೆ ಗೌಡ್ರ ಜೊತೆ ಮಾತಾಡೋದ್ರಲ್ಲಿ ಏನ್ ಖುಷಿ ಸಿಗುತ್ತೆ? ನಾನ್ ಬಂದಿದ್ದೀನಲ್ವಾ, ನನ್ ಜೊತೆ ಮಾತಾಡಿ. ಏನಂದ್ರಿ? ಅಂದ್ರೆ ನಾನ್ ಬಂದಿದ್ದೀನಲ್ವಾ, ಗೌಡ್ರ ಬಗ್ಗೆ ಮಾತಾಡೋದನ್ನು ಬಿಟ್ಟು ನಾವು ಮಾತಾಡೋಣ ಅಂದೆ. ಬರೋರೆ ನೀವ್ ಯಾಕೆ ನನ್ನಲ್ಲಿ ಒಂದಾಗಬಾರ್ದು? ಅಂದ್ರೆ ನನ್ನ ಹಾಡಿಗೆ ಯಾಕೆ ಧ್ವನಿ ಆಗ್ಬಾರ್ದು ಅಂದೆ. ನಿಮ್ ಹಾಡಕ್ ಧ್ವನಿ ಆಗಕ್ ಮಧುರವ್ರು ಅವರಲ್ಲ. ಮಧುಗಷ್ಟು ಚೆನ್ನಾಗಿ ಹಾಡಕ್ ಬರಲ್ಲ. ಇಲ್ಲ ಜಾನಿಯವರೇ, ಮಧುರವ್ರು ತಾನೇ ಒಳ್ಳೆ ರಿಂಗರು. ಬರೋರೆ ಅದು ರಿಂಗರ್ ಅಲ್ಲ, ಸಿಂಗರ್. ಜಾಡ ಅದೇ ಬರೋರೆ ನೋಡಿ, ನೀವೆಷ್ಟು ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಮಾತಲ್ಲಿರೋ ಸ್ವರ ಮಧು ಹಾಡಲ್ಲಿಲ್ಲ. ಜಾನಿಯವರೇ, ಈ ಸ್ವರ ಅಂದ್ರೇನಾ? ಬರೋರೆ ಸ್ವರ ಅಂದ್ರೆ ಹೃದಯದ ಆಳದಲ್ಲಿರೋ ಮಾತನ್ನೆಲ್ಲ ಹೊರಗಾಕೋ ಒಂದು ದಾರಿ. ಅದೇ ಆ ದಾರಿ ಯಾವ್ದಾ? ಬರೋರೆ ನೀವು ನನ್ನ ಕಿಂಡಲ್ ಮಾಡ್ತಿಲ್ಲ ತಾನೇ? ದಿಟ್ವಾಗ್ಲೂ ಇಲ್ಲ ಜಾನಿಯವರೇ, ನೀವ್ ಹೇಳಿದ್ ಒಂದು ಅರ್ಥ ಆಗಿಲ್ಲ, ಅದಕ್ಕೆ ಹಂಗೆ ಕೇಳ್ದೆ. ಬರೋರೆ ನಿಮ್ಮಂತ ಮುಗ್ಧ ಹೆಣ್ಣಿನ ಧ್ವನಿಯಿಂದ ಮಧುರವಾದ ಹಾಡನ್ನ ಕೇಳ್ತಾ ಇದ್ರೆ ಯಾರು ಬೇಕಾದ್ರೂ ಬೋಲ್ಡ್ ಆಗ್ಬಿಡ್ತಾರೆ. ಏನಂದ್ರಿ? ಅಂದ್ರೆ ಸಂಗೀತ. ಸ ರಿ ಗ ಮ ಪ ದ ನಿ ಸಾ ಸಾ ನಿ ದ ಪ ಮ ಗ ರಿ ಸಾ. ಸಾಲಿಗ್ರಾಮ ಅಂದ್ರೇನಾ? ಬರೋರೆ ಅದು ಸಾಲಿಗ್ರಾಮ ಅಲ್ಲ, ಸರಿಗಾಮ ಅಂದ್ರೆ ಸಂಗೀತದ ಸಪ್ತ ಸ್ವರಗಳು. ಹೇಳಿದ್ರಿ ಜಾಡ, ಅರ್ಥ ಆಯ್ತು ಕಂಬುಡಿ. ಸದ್ಯ ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಸರಿ ನಾ ಹೋಗಿ ಬರಲೇ, ಆಯ್ತೊಂಡಿ. ಮತ್ತೆ ಯಾವಾಗ ಬರುವೆ ಅಂತ ಕೇಳ್ತೀರಾ ಅನ್ಕೊಂಡೆ. ಕೇಳೋದೇನಾ? ಪುನಃ ಪುನಃ ಬತ್ತನೆ ಇರ್ತಿರಲ್ಲ. ಮಧುರ ಪಿಸು ಮಾತಿಗೆ ಅದರ ತುಸು ಪ್ರೀತಿಗೆ. ಮಧುರ ಅವ್ರೆ ಹೆಂಗಿದಾರಿ? ಏನ್ ಗೌಡ್ರೆ ಫುಲ್ ಖುಷಿಯಾಗಿದ್ದೀರಾ? ಮಧುರ ಅವ್ರೆ, ನೀವು ಸಂಗೀತ ಅಭಿಯಾನ ಶುರು ಮಾಡಿದಂಕ ದಿಟ್ಟವಾಗ್ಲೂ ನಿಮ್ಗೆ ಪ್ರಶಂಸೆ ಸಿಗಬೇಕು. ನಾನಂತೂ ಖುಷಿಯಾಗಿನಿ. ನೀವು ಹೆಂಗೆ ಫೀಲ್ ಮಾಡ್ತಾ ಇದ್ದೀರಿ? ಮ್ಯೂಸಿಕ್ ಇರೋ ಲೈಫ್ ಒಂಥರ ಚೆನ್ನಾಗಿದೆ, ಸ್ಟ್ರೆಸ್ ಫ್ರೀ ಆಗಿದೆ. ನನಗೂ ಅಷ್ಟೇ ಮಧುರ ಅವ್ರೆ, ಜೀವನದಲ್ಲಿ ಬೇರೆ ಏನೋ ಆಯ್ತಾರ ಥರ ಅನ್ನಿಸ್ತಾ ಇದೆ. ಬೇರೇನೋ ಆಗ್ತಿದ್ಯಾ? ಏನಾಗ್ತಿದೆ? ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನಲ್ಲ, ನೀನಿಲ್ಲದೇನೇನು ಇಲ್ಲ. ಮಧುರ ಅವ್ರೆ, ಈ ಜಗತ್ಲಿ ಬ್ಯಾರೆ ಯಾರು ಇರೋದು ಬೇಡ, ನಾನು ನೀವು ಇಬ್ಬರೇ ಆಡೆ ಉಳ್ಕೊಂಡಿದ್ದು ಬಿಡಮ್ಮ. ತಂಗ್ಯವ್ವ ತಂಗ್ಯವ್ವ, ಓ ಬನ್ನಿ ಬನ್ನಿ, ಯಾನ ಹೇಳ್ದೆ ಬಂದ್ಬಿಟ್ಟಿದ್ದೀರಲ್ಲ. ಶುಭ ಸುದ್ದಿ ಮಾತಾಡಕ್ ಬಂದೇವಿ, ಅದಕ್ಕ ಕುಂತ್ಕೊಂಡು ಮಾತಾಡೋಣ. ಹೇಳ್ತೀರಲ್ಲ, ಬನ್ನಿ ಕೂತ್ಕೊಳ್ಳಿ. ನಡೀರಿ 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 ನಡೀರಿ. ಕ್ಷಮಿಸ್ಬೇಕು, ಫೋನ್ ಮಾಡೇನು ಹೇಳೋಣ ಅಂತ ಅನ್ಕೊಂಡ್ವಿ, ಆದ್ರೆ ನೀವು ಫೋನ್ ನಂಬರ್ ಕೊಟ್ಟಿರ್ಲಿಲ್ಲ, ಅದಕ್ಕೆ ಫೋನ್ ಮಾಡಕ್ ಆಗ್ಲಿಲ್ಲ. ಈಗ ನಾವು ಬಂದ ವಿಷಯ ಏನಪ್ಪಾ ಅಂದ್ರ ನಿಶ್ಚಿತಾರ್ಥ ಮುಗಿಸ್ಕೊಂಡು ಹೋಗಾಕ ಬಂದೇವಿ. ಏನು ನಿಶ್ಚಿತಾರ್ಥನ? ಅದಕ್ ಮದ್ವೆ ಗಂಡಿರ್ಬೇಕಲ್ವಾ? ಮದ್ವೆ ಗಂಡಿ ಎಲ್ಲಿ? ಬಾರೋ ಇವ್ರ ಮದ್ವೆ ಗಂಡು. ಯಾನು ಇವ್ರ? ಇವ್ರು ನನ್ನ ಇಷ್ಟಪಟ್ಟಾರ, ನಾನು ಇವ್ರನ್ನ ಇಷ್ಟಪಟ್ಟೀನಿ. ಎಂತ ಮಾತು ಅಂತ ಆಡಿಯ ತಂಗ್ಯವ? ಅಣ್ಣ ನೋಡಿವ್ರು ನನ್ನ ತಂಗಿ ಅಂತ ಕರೆಯಕತ್ತಾರ. ಮಾವ ಅಕಿನಾಕ ತಂಗಿ ಅಂತ ಕರಿತೀವಿ. ಇನ್ನ ನೋವು ಅನ್ಲ್ಯಾ? ನಿಮ್ಮ ತಂಗಿ ಇಲ್ಲೇ ಇರ್ಬೇಕಾದ್ರ ಅಕಿನಾಕ ತಂಗಿ ಅಂತೀವೋ ನೇನ? ಎಂತ ಮಾತು ಅಂತ ಆಡಿಯ? ನಾನು ಅವ್ರ ತಂಗಿ ಅಲ್ಲ, ಅವ್ರ ಎಂಡ್ರು. ಅಂದ್ರೆ ಅವ್ರ ಎಂಡ್ರು ತಂಗಿ ಅಂತ ಹೇಳ್ದೆ. ಇವ್ರೇನ್ರು ನನ್ ತಂಗಿ, ನನ್ ತಂಗಿ ಇವ್ರೇನ್ರು. ಏ ಸ್ವಾಮಿ, ನಿಮ್ಗೇನಾದ್ರು ತಲೆಗಿಲ್ ಕೆಟ್ಟೋಗಿದ್ದೆ ಹೆಂಗ್ಯ? ಹೊಟ್ಟಿಯಿಂದ ಬಂದಿರ ಇಲ್ಲ ನೆಟ್ಟು ಹುಚ್ಚಾಸ್ಪತ್ರೆಯಿಂದ ಬಂದ್ರಿ? ನೀವು ನನ್ನ ತಪ್ಪು ತಿಳ್ಕೊಂಡ್ರಿ. ನಾ ಹುಚ್ಚ ಆಸ್ಪತ್ರೆಯಿಂದ ಬಂದಿಲ್ಲ, ಜೈಲಿಂದ ಬಂದನಿ.
ಅದೇನಾತಪ್ಪ ಅಂದ್ರೆ ನನ್ನ ತಂಗಿ ಒಂದು ಹುಡುಗನ ಲವ್ ಮಾಡಿದ್ಲು. ಅವ ಈಕಿನ ಮದುವೆ ಆಗಕ್ಕೆ ಒಲ್ಲೆಂದ. ಅದಕ್ಕೆ ನಾ ಅವನ ತಲೆನ ಕತ್ತರಿಸ್ಬಿಟ್ಟೆ. ತಂಗಿ ಕೈ ತೋರಿಸುವ. ಅಣ್ಣ ಇವ್ರೇನಾದ್ರೂ ನನ್ನ ಲಗ್ನ ಮಾಡ್ಕೊಳಕ್ ಒಪ್ಲಿಲ್ಲ ಅಂದ್ರ ನಾನು ಇನ್ನೊಂದ್ಸಲ ನನ್ನ ಕೈನಾರ ಕತ್ತರಿಸ್ಕೊತೀನಿ. ತಂಗ್ಯವ್ವ, ನೀ ಕೈ ನರ ಕತ್ತರಿಸಿದ್ರೆ ನಾನು ಮಾವಾರ ತಲೆನ ಕಟ್ ಮಾಡ್ತಾನೆ. ಸ್ವಲ್ಪ ಸಮಾಧಾನದಿಂದ ಇರ. ರೀ ಸ್ವಾಮಿಗಳೇ, ನಿಮ್ಮ ತಂಗಿ ಬಗ್ಗೆ ನನಗೆ ಆ ಥರ ಯಾವ ಭಾವನೆನೂ ಇಲ್ಲ. ನಾವಂತರ ಶ್ರೀರಾಮಂತರ. ನನ್ನ ಹೆಸರೇ ಶ್ರೀರಾಮಚಂದ್ರ ಗೌಡ. ಶ್ರೀಕೃಷ್ಣ ಅಂತ ಬದಲಾಯಿಸ್ಬಿಡೋಣ. ಮಾವ, ನನ್ನ ತಂಗಿ ಕೂಟ ಡುಯೆಟ್ ಹಾಡಿ ಆಕಿ ತಲೆ ಕೆಡಿಸಿ ಈಗ ನಾ ಶ್ರೀರಾಮ ಚಂದ್ರ ಗೌಡ ಅದು ಇದು ಅಂತ ಹೇಳಕ್ ಬರಬೇಡ. ನನಗೆ ಸಿಟ್ಟು ಬರ್ಸಕ್ ಹೋಗ್ಬೇಡ. ಕುತ್ತಿಗೆ ನೆಟ್ಟಗಾತ, ನಿನ್ನ ಕುತ್ತಿಗಿರಂಗಿಲ್ಲ. ಬಾವು ಇವ್ರ ಜೊತೆಗೆ ನೀವು ಹಂಗೆಲ್ಲ ಆಡಿರಾ? ಪಾರು, ನಾ ಏನು ಇವ್ರ ಜೊತೆ ಡ್ಯೂಯೇಟ್ ಆಡಕ್ ಹೋಗಿಲ್ಲ. ಇವರು ಮೆಜೆಸ್ಟಿಕ್ ಹೆಂಗ್ ಹೋಗೋದು ಅಂತ ಅಡ್ರೆಸ್ ಕೇಳ್ಕೊಂಬಂದ್ರ ಹಾಡು ಹೇಳ್ಕೊಂಡು ಅಡ್ರೆಸ್ ಹೋಗ್ಬಿಟ್ಟು ಅಷ್ಟೇ. ಹಾಡು ಹೇಳ್ಕೊಂತ ಅಡ್ರೆಸ್ ಹೇಳ್ತಾರನ ಮಾವ. ಅಣ್ಣವ್ರೆ ಅದ್ಯಾನು ಅಂದ್ರೆ ನಾವೆಲ್ಲರೂ ಸೇರಿ ಸಂಗೀತ ಅಭಿಯಾನ ಶುರು ಮಾಡಿವಿ. ಇವನ ಅಷ್ಟ ಸಂಗೀತ ಅಭಿಯಾನ ಮಾಡ್ಕೊಂತ ನನ್ನ ತಂಗಿ ಮನಸ್ಸಿನಾಗ ಪ್ರೀತಿ ಹುಡ್ಸ್ಯಾನ. 1.80 ಲಕ್ಷ ಖರ್ಚಾಗ್ಲಿ. TDS ಕಟ್ಟಾಗ 30 ರೂಪಾಯಿ ಉಳಿಲಿ. ಇವ ನಮ್ಮ ತಂಗಿ ಮದುವೆ ಆಗಬೇಕ. ಉಣ್ಣಿಂದ ತಿನ್ನಿಂದ ಅದೇನೋ ಬಂದು ತಲೆಗೆ ಬಡದಂಗ ಆಯ್ತಲ್ಲಪ್ಪ. ಏ ಸ್ವಾಮಿಗಳೇ, ನನಗೀಗ ಆಗಲೇ ಮದುವೆ ಆಗದೆ. ನನ್ನ ಹೆಂಡ್ರು ಮರಿಗೌಡನ್ನ ಎರಕ ಊರಿಗೆ ಹೋಗಳೆ ಅಂಥದ್ರಲ್ಲಿ ಇನ್ನೊಂದು ಮದುವೆ ಹೆಂಗಾಗ್ಲಿ? ನಿಮ್ಮ ಹೆಂಡತಿಗೆ ಡೈವರ್ಸ್ ಕೊಟ್ಟು ನನ್ನ ತಂಗಿನ ಮದುವೆ ಆಗ್ರಿ. ಒಂದು ನಿಮಿಷ ಮಾವರ, ಹಿಡ್ಕೊರಿ ಇದನ್ನ. ಲಗ್ನದ ಸಿದ್ಧತೆ ಎಲ್ಲ ಮಾಡ್ಕೊರಿ. ತಂಗ್ಯಾವ ನಡಿ ಹೋಗೋಣ. ಮಧುರ ಅವ್ರೆ, ಕುಶಲವೇ ಕ್ಷೇಮವೇ ಸೌಖ್ಯವೇ. ಮಧುರ ಅವ್ರ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಹಾಡು ಮಾತ್ರ ಹೇಳ್ಬೇಡಿ. ನೀವು ಕೊಟ್ಟ ಹಾಡಿನ ಐಡಿಯಾದಿಂದ ನನ್ನ ಬಾಳೆ ಹಾಳಾಗ್ಬಿಟ್ಟದ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಜಾನಿ, ಗೌಡ್ರ ಯಾಕೋ ಬೇಜಾರಲ್ಲಿದ್ದಾರೆ, ಸ್ವಲ್ಪ ಸುಮ್ನಿರಿ. ಗೌಡ್ರ ಏನಾಯ್ತು? ಅವರೇ ಹೇಳಿದ್ರಲ್ಲಮ್ಮ ಬಾಳ್ ಹಾಳಾಗೋಗಿದೆ ಅಂತ. ಹಾಳಾಗೋಗ್ಲಿ ಬಿಡು. ಓ ಅಣ್ಣಪ್ಪನವ್ರಿ, ಗ್ಯಾಸ್ ಬಸ್ಟಾಗಿ ಸುಟ್ಟೋಗಿರೋ ಘಟಕ ಮುಲಾಮ್ ಹತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಸೀಮೆಣ್ಣ ಸುರಿದು ಬೆಂಕಿ ಕಟ್ಟಿಗಿರೋ ಮಾತಾಡಬೇಡಿ. ಗೌಡ್ರ ಏನಾಯ್ತು? ಮಧುರ ಅವ್ರೆ, ನನ್ನ ಪಾಡು ನಾನು ಹಾಡು ಹೇಳ್ಕೊಂಡು ನಿಂತಿದ್ನ. ಯಾವುದೋ ಒಂದು ಹೆಣ್ಣು ಬಂದು ಅಡ್ರೆಸ್ ಕೇಳ್ದ. ನಾನು ಹಾಡು ಹೇಳ್ಕೊಂಡೆ ಅಡ್ರೆಸ್ ಹೇಳ್ದು. ಅವಳು ಹಾಡು ಆಡ್ಕೊಂಡೆ ಅಡ್ರೆಸ್ ಕೇಳ್ಕೊಂಡು ಹೊಂಟೋದ. ಆದರೆ ಈಗ ಅವ್ರ ಅಣ್ಣ ಬಂದು, ನೀನು ನನ್ನ ತಂಗಿ ಜೊತೆಗೆ ಡ್ಯೂಯೇಟ್ ಆಡಿದೆ, ಅವಳಿಗೆ ನೀನು ಇಷ್ಟ ಆಗ್ಬಿಟ್ಟಿದೆ, ಮದುವೆ ಮಾಡ್ಕೊಂತ ಕೂತಾನೆ. ಮದ್ವೆ ತಾನೇ ಆಗ್ಬಿಡೋದಲ್ವಾ ಗೌಡ್ರೆ? ಜಾನಿ ಬಿ ಕ್ವೈಟ್. ಗೌಡ್ರೆ, ನಿಮ್ಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ ಹೇಳ್ಬೇಕಿತ್ತು. ಹೇಳ್ದಿ ಮಧುರ ಅವ್ರೆ, ನಿನ್ನ ಹೆಂಡ್ರಿಗೆ ಡೈವರ್ಸ್ ಕೊಟ್ಬಿಡು, ನನ್ನ ತಂಗಿನ ಮದುವೆ ಮಾಡ್ಕೊಂತಾನೆ. ಅವಳು ನೋಡಿದ್ರೆ, ನೀವು ನನ್ನ ಮದುವೆ ಆಗಲಿಲ್ಲ ಅಂದರೆ ನನ್ನ ಕೈನ ಕತ್ತರಿಸ್ಕೊಂಡ್ಬಿಡ್ತೀನಿ ಅಂತಾಳೆ. ಅದಕ್ಕೆ ಅವ್ರ ಅಣ್ಣ, ನನ್ನ ತಂಗಿ ಕೈ ಕತ್ತರಿಸ್ಕೊಂಡ್ಬಿಟ್ರೆ ನಾನು ನಿನ್ನ ಕತ್ತನೆ ಕತ್ತರಿಸ್ಬಿಡ್ತೀನಿ ಅಂತಾನೆ. ಕತ್ತಾನೆ ಹೋದ್ರೆ ಹೋಯ್ತದ ಬಿಡಿ ಗೌಡ್ರೆ. ಓ ಅಣ್ಣಪ್ಪನವ್ರಿ, ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡಬೇಡಿ. ಆಟಗುಳಿ ಆಡೋದು ಬಿಟ್ಬಿಟ್ಟು ನನ್ನ ಕಷ್ಟನ ಓಸಿ ಅರ್ಥ ಮಾಡ್ಕೊಳ್ಳಿ. ಗೌಡ್ರೆ, ಅವ್ರು ನಿಮ್ಮನ್ನ ಹೆದರ್ಸಕ್ಕೆ ಏನೇನೋ ಹೇಳಿದಾರಷ್ಟೇ. ಅಷ್ಟಕ್ಕೆಲ್ಲ ನೀವ್ ಯಾಕೆ ಹೆದರ್ಕೋತೀರಾ? ಅವ್ರೇನಾದ್ರೂ ನೆಕ್ಸ್ಟ್ ಟೈಮ್ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ, ಆಗ ಅವರೇ ಸುಮ್ಮನಾಗ್ತಾರೆ. ಮಧುರ ಅವ್ರೆ, ಅವನ್ನ ನೋಡಕ್ಕ ಸಡ್ಡು ಸರ ಮನ್ಸ ಅಂತಲ್ಲ, ಜೈಲಿಂದ ಬೇರೆ ಬಂದಿನಿ ಅಂತ ಹೇಳ್ತಾನೆ. ಹೆದರ್ಸ್ಬೇಕು ಅಂತ ಏನೇನೋ ಹೇಳ್ತಾರೆ, ನೀವ್ ಹೆದರ್ಕೋಬೇಡಿ. ಒಡಿ ಮಗ ಬಿಡಬೇಡ ಅವನ್ನ. ಜಾನಿ, ಅವ್ರು ಮೊದ್ಲೇ ಹೆದರ್ಕೊಂಡಿದ್ರೆ ಸ್ವಲ್ಪ ಸುಮ್ನಿರಿ. ಮುದು ನಾನು ಹೆದರ್ಸ್ತಾ ಇಲ್ಲ, ಗೌಡ್ರಿಗೆ ಧೈರ್ಯ ತುಂಬ್ತಾ ಇದೀನಿ ಅಲ್ವಾ ಗೌಡ್ರೆ? ಶ್ರೀರಾಮ್ಪುರ ಗಲ್ಲಿ ಸುತ್ತು ಮುಟ್ಟಕ್ ಬಂದ್ರೆ ಮಚ್ಚೆ ಎತ್ತು ಬಿಡಬೇಡ ಅವನ್ನ. ಈ ಭೂಮಿ ಮ್ಯಾಗೆ ಹುಟ್ಟಿದ ಮ್ಯಾಲೆ ಸಾವೇ ಕಣೋ, ಈ ಕೈಗೆ ಮಚ್ಚು ಸಿಕ್ಕಿದ ಮ್ಯಾಲೆ ಬದುಕು ಕಣೋ. ಯಾಕೆ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕೆ? ಕುಲು ಮನೇಲಿಗೆ ಹೋಗ್ತಿದ್ದೀರಾ ಅಂತ ತಾನೇ? ಕುಲು ಮನಲ್ಲಿ ನಿಮ್ಮ ಜೊತೆಗಿರೋದನ್ನ ನೆನ್ಸ್ಕೊಂಡ್ರೆ ಮೈಗೆ ಐಸಿಟ್ಟಂಗೆ ಆಯ್ತದೆ. ನಾನು ಹೇಳಿದ್ದು 7:15 ರೆಡಿಯಾಗಿರಿ ಅಂತ. ಈಗ 9:15, 2 ಅವರ್ ಲೇಟ್ ಆದರೆ ಫ್ಲೈಟ್ ವಿಜಯ ಮಲ್ಲಿಗೆ ಕಾಯಲ್ಲ, ನಿಮಗೆ ಕಾಯ್ಬಿಟ್ಟದ.